ಇದರಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ಸೋಪ್ ಕಟ್ ನೀರು ಬಿಸಿ ಮಾಡ್ಕೊಳ್ತೀನಿ ಅಲ್ವಾ. ಈ ರೀತಿ ಶೀಟ್ಸ್ ಎಲ್ಲರ ಮನೆಗೂ ಇರುತ್ತೆ. ಸೊ ಇದನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವೆಲ್ಲಾದ್ರೂ ಆಚೆ ಹೋಗಿರ್ತೀವಿ, ಟ್ರಿಪ್ ಥರ ಹೋಗಿರ್ತೀವಿ. ಸೊ ನಾವು ಸೋಪ್ಸ್ನ ಯಾವ ರೀತಿ ಕ್ಯಾರಿ ಮಾಡ್ಬೋದು, ಸಿಂಪಲ್ ಆಗಿ ಚಿಕ್ಕ ಪುಟಾಣಿ ಸೋಪ್ನ ಯಾವ ರೀತಿ ಕ್ಯಾರಿ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ನಾನಿವಾಗ ಫಸ್ಟು ಒಂದು ಸೋಪ್ ಬೇಕಲ್ವಾ, ಸೋಪ್ ಮಾಡಬೇಕಾದ್ರೆ ಫಸ್ಟ್ ಒಂದು ಸೋಪ್ ಬೇಕು. ಹಾಗಾಗಿ ನಾನೊಂದು ಸೋಪ್ ತೊಗೊಂಡಿದ್ದೀನಿ. ಯಾವುದು ಅಂತೇಳಿ ಸಂತೂರ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ತೊಗೊಳ್ಳಿ. ಸೊ ನಾನಿದೊಂದು ಸೋಪ್ ಇದೆ. ಇದು ಫುಲ್ ಬೇಡ, ಇವಾಗ ಹಾಫ್ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ಸೋಪ್ ಕಟ್ ಮಾಡ್ಕೊಳ್ತೀನಿ. ಒಂದಿಷ್ಟು ಕಟ್ ಮಾಡ್ಕೊಳ್ತೀನಿ ಸಾಕು. ತಿನ್ನಿ ನೋಡಿ, ಸಾಕು. ಇಷ್ಟು ಬಂದಿದೆ. ಈ ಸೋಪು ಹಂಗೆ ಇಟ್ಬಿಡ್ತೀನಿ. ಸುಮ್ಮನೆ ಎಲ್ಲ ಇವಾಗ ಸದ್ಯಕ್ಕೆ ನಾನು ಎಲ್ಲೂ ಹೋಗಲ್ಲ, ಸುಮ್ಮನೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಎಲ್ಲ ಮಾಡಿ ವೇಸ್ಟ್ ಮಾಡೋದು ಬೇಡ ಅಲ್ವಾ, ವೇಸ್ಟ್ ಮಾಡಬಾರ್ದು. ಹಾಗಾಗಿ ಅದಷ್ಟನ್ನೇ ಮಾಡಿ ತೋರಿಸ್ತೀನಿ. ಸೊ ಇವಾಗ ಇದನ್ನ ಚಿಕ್ಕದಾಗ ಕಟ್ ಮಾಡ್ಕೊಳ್ತೀನಿ. ಈ ಥರ ಇದನ್ನು ತೋರಿಸು ನೀವು ನೋಡಿ. ಈ ಥರ ಹತ್ರದಿಂದ ತೋರಿಸು ನೋಡಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈ ರೀತಿ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಬಾಯ್ಲ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಸ್ಟೀಮ್ ಮಾಡ್ಕೊಬೇಕು. ಹಾಗಾಗಿ ಸ್ವಲ್ಪ ಇದನ್ನು ನೀರು ಬಿಸಿ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಬೌಲಲ್ಲಿ ಇದಷ್ಟು ನೀರೊಳಗೆ ಹಾಕ್ಕೊಳ್ತೀನಿ. ಆಯಿತಾ? ನೋಡಿ, ಈ ರೀತಿ ಚಿಕ್ಕ ಪೀಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಡಬೇಕು. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೋಪ್ನ, ಅದನ್ನು ಈ ರೀತಿ ಇಡಬೇಕು. ನೋಡಿ, ಇವಾಗ ಅದು ಸ್ವಲ್ಪ ಇದೆಲ್ಲ ಒಂಥರ ಲಿಕ್ವಿಡ್ ಫಾರ್ಮಲ್ಲಿ ಆಗುತ್ತೆ. ಆದಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ, ಇವಾಗ ಒಂಥರ ಎಲ್ಲ ಸ್ಟೀಮ್ ಥರ ಆಗುತ್ತೆ, ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿರಿ, ನಾನು ಆಲ್ರೆಡಿ ಒಂದು 2 ಮಿನಿಟ್ಸ್ ಆಯಿತು, ಇದನ್ನು ಆಗಿಲ್ಲ. ಸ್ವಲ್ಪ ನಿಧಾನನೇ ಆಗೋದು, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಸ್ವಲ್ಪ ಬಾಯ್ಲ್ ಆಗಿದೆ, ತೋರಿಸ್ತೀನಿ ನೋಡಿ. ಈ ರೀತಿ ಆಗಿದೆ, ಸಾಕು, ತೆಗಿತೀನಿ. ಇದು ಫುಲ್ಲು ಲಿಕ್ವಿಡ್ ಫಾರ್ಮಲ್ಲಿ ಇದು ಆಗ್ತಾ ಇಲ್ಲ. ಕೆಲವೊಂದು ಸೋಪ್ ಆಗುತ್ತೆ. ಸೊ ಲಿಕ್ವಿಡ್ ಫಾರ್ಮಲ್ಲಾದರೂ ಮಾಡ್ಕೊಬೋದು, ಇಲ್ಲ ಈ ರೀತಿ ಗಟ್ಟಿ ಆದರೂ ಓಕೆ, ಪರವಾಗಿಲ್ಲ. ಓಕೆನಾ? ಸೊ ಇವಾಗ ತೆಗಿತೀನಿ ಇದನ್ನು. ಸೊ ಇದನ್ನು ಆಫ್ ಮಾಡಿ ತೆಗಿಯೋಣ. ಓಕೆ, ಸೊ ಇದೆಲ್ಲ ಆದಮೇಲೆ ಈ ರೀತಿ ನಿಮಗೆ ಟ್ಯಾಬ್ಲೆಟ್ಸ್ ಶೀಟ್ ಸಿಗುತ್ತಲ್ವ, ಈ ರೀತಿ ಟ್ಯಾಬ್ಲೆಟ್ ಶೀಟ್ ಎಲ್ಲರ ಮನೆಗೂ ಇರುತ್ತೆ. ಇವಾಗ ಒಂದು ಫೀವರ್ ಬಂದು ತೊಗೊಂಡಿರ್ತೀವಲ್ವ, ಈ ರೀತಿ ಶೀಟ್ಸ್ ಎಲ್ಲರ ಮನೆಗೂ ಇರುತ್ತೆ. ಸೊ ಇದನ್ನ ಏನು ಮಾಡ್ತೀನಿ ಅಂತ ಹೇಳಿದರೆ ಇದನ್ನು ಇದರೊಳಗೆ ಹಾಕ್ಕೊಳ್ತೀನಿ. ಇದನ್ನು ಕೈಯಲ್ಲೇ ಮಾಡ್ತೀನಿ ನೋಡಿ. ಇಷ್ಟಿಷ್ಟು ತಗೊಂಡು ಈ ರೀತಿ ಮಾಡ್ಕೊಬೇಕು. ಈ ರೀತಿ ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪ್. ಈ ಶೇಪ್ ಬೇಡ ಅಂತ ಹೇಳಿದ್ರೆ ಬೇರೆ ಮೋಲ್ಡ್ಗಳಿಗೋದ್ರೂ ಹಾಕ್ಬೋದು, ಯಾವುದಕ್ಕೂ ಹಾಕ್ಬೋದು. ಈ ರೀತಿ ನೋಡಿ, ಈ ರೀತಿ ಎಷ್ಟು ನಿಮಗೆ ಸೋಪ್ ಬೇಕೋ ಅಷ್ಟನ್ನು ಆರಾಮ್ಸೆ ನೀವು ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದು. ಫೇಸ್ ವಾಶ್ಗೆಲ್ಲ ಯೂಸ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಸಿಂಪಲಾಗಿ ಹ್ಯಾಂಡ್ ವಾಶಿಗೆ ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ಸಿಂಪಲ್ಲಾಗಿ ಮೋಲ್ಡ್ಗೆ ಹಾಕ್ಕೊಬೋದು. ಈ ರೀತಿ ಮೋಲ್ಡ್ ಇವಾಗಂತೂ ಆನ್ಲೈನಲ್ಲಿ ಸುಮಾರು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಚಿಕ್ಕ ಮೋಲ್ಡ್ ಕೂಡ ಸಿಗುತ್ತೆ, ಮಿಂತ್ರಾದಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅಮೆಝಾನ್ ಸಿಗುತ್ತೆ, ಮೀಶೋದಲ್ಲಿ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ಇದು ಚಿಕ್ಕದಾಗಿ ತೊಗೊಂಡು ಈ ರೀತಿ ಹಿಂಗೆ ಮಾಡ್ಕೊಂಬಿಡೋದು ಅಷ್ಟೇ. ನೋಡಿ, ಎಷ್ಟು ಈಸಿ ಅಲ್ವಾ? ಇದು ಫುಲ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಎಲ್ಲ ಮೋಲ್ಡ್ಗೂ ನಾನು ಫಿಲ್ ಮಾಡಿದ್ದೀನಿ ಈ ರೀತಿ.
ಇದನ್ನು ನೀವು ಫ್ರೀಝರಲ್ಲಾದರೂ ಇಡ್ಬೋದು, ಅಥವಾ ಈ ರೀತಿ ನಾರ್ಮಲ್ ಟೆಂಪರೇಚರಲ್ಲೇ, ನಾನು ನಾರ್ಮಲ್ ಟೆಂಪರೇಚರಲ್ಲೇ ಬಿಡ್ತೀನಿ. ಒಂದು 10 ನಿಮಿಷಕ್ಕೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ. ಗಟ್ಟಿ ಆದಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಇದನ್ನು ಇದೇ ರೀತಿ ಆಚೆನೇ ಇಟ್ಬಿಟ್ಟಿರ್ತೀನಿ. ಸೊ ಅಷ್ಟೊತ್ತಿಗೆ ಮ್ಯಾಗಿ ಮಾಡಿದ್ದಾರೆ. ಸೊ ಮ್ಯಾಗಿ ತಿಂತ ತೋರಿಸ್ತೀನಿ ನಿಮಗೆ, ಓಕೆ? ಇದು ಸ್ವಲ್ಪ ಡ್ರೈ ಆಗಲಿ. ಸ್ವಲ್ಪ ಡ್ರೈ ಆಗೋದ್ರೊಳಗೆ ನಾನು ಮ್ಯಾಗಿ ತಿಂತೀನಿ. ಮ್ಯಾಗಿ ಮಾಡಿದ್ದಾರೆ. ಈ ವಾತಾವರಣದಲ್ಲಿ ಮ್ಯಾಗಿ ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಾ ಇರುತ್ತಲ್ವಾ, ನೋಡಿ ಎಷ್ಟು ಬಿಸಿ ಬಿಸಿ ಇದೆ, ಕಾಣಿಸಲ್ಲ ಮೊಬೈಲಲ್ಲಿ. ಈ ವೆದರ್ಗೆ ಮ್ಯಾಗಿ ಸಖತ್ತಾಗಿರುತ್ತೆ. ಇದ್ರ ಜೊತೆ ಟೀ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಸಾಲ ಚಾಯ್ ಚೆನ್ನಾಗಿರುತ್ತೆ. ಮಸ್ತಾಗಿದೆ. ತಿಂದ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ, ಓಕೆ? ನೋಡಿ, ಓಕೆ ಗೈಸ್, ಇವಾಗ 1 ಅವರ್ ಆಗಿದೆ ಇದು ಮಾಡಿಬಿಟ್ಟು. ಸೊ ಇದನ್ನು ಓಪನ್ ಮಾಡ್ತೀನಿ, ಓಕೆ? ನಿಮಗೆ ಗೊತ್ತಾಗುತ್ತೆ ಅಲ್ವಾ? ನೋಡಿ, ಇವತ್ತು ಅಷ್ಟೊಂದು ವಾತಾವರಣ ಸ್ವಲ್ಪ ಬಿಸಿಲಿಲ್ಲ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ನಿಮಗೆ ಬ್ಲರ್ ಅಂತೇಳಿ ಅನಿಸ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಈ ರೀತಿ ಓಪನ್ ಮಾಡ್ತೀನಿ ನಾನು. ನೋಡಿ ಎಷ್ಟು ಚಿಕ್ಕದು ಬರುತ್ತೆ ಅಲ್ವಾ? ಸೊ ಇದನ್ನು ನೀವು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಬೋದು. ಅಷ್ಟು ಓಪನ್ ಮಾಡ್ತೀನಿ ಇವಾಗ. ನೋಡಿ, ಇದನ್ನ ಒಂದೊಂದೇ ಓಪನ್ ಮಾಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ನೋಡಿ ಅಲ್ವಾ? ಆರಾಮಾಗಿ ನೀವು ಇದನ್ನು ಚಿಕ್ಕದೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಂಬಿಡ್ಬೋದು. ಇಲ್ಲ ಆಚೆ ಹೋಗಿರ್ತೀವಲ್ಲ, ಅವಾಗ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಚಿಕ್ಕದು ಹತ್ರದಿಂದ ತೋರಿಸಿಲಿ. ನೋಡಿ, ಈ ರೀತಿ ಚಿಕ್ಕದಾಗುತ್ತಲ್ವಾ? ಸೊ ನಾವು ಈ ರೀತಿ ಚಿಕ್ಕ ಸೋಪ್ ಆಗಿರುತ್ತಲ್ವ. ಸೊ ನಾವು ಇದನ್ನು ಆಚೆ ಹೋದಾಗ ಚೆನ್ನಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಸಿಂಪಲ್ ಟಿಪ್ಸ್, ನಾವೆಲ್ಲ ಆಚೆ ಹೋದಾಗ ಈ ರೀತಿ ಯೂಸ್ ಮಾಡ್ಬೋದು ಅಂತೇಳಿ ಒಂದು ಸಿಂಪಲ್ ಟಿಪ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.